ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಸುದ್ದಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಟಿಕೆಟ್ನ ಸಂಘರ್ಷ ಶುರುವಾಗಿದೆ. ಮಗನಿಗಾಗಿ ಟಿಕೆಟ್ ಕೊಡಿಸೋದಕ್ಕೆ ಪ್ರಭಾವಿ ಸಚಿವರು ರಾಜೀನಾಮೆ ಬೆದರಿಕೆ ಹಾಕಿದ್ದಾರೆ. ಬೈ ಎಲೆಕ್ಷನ್ ಟಿಕೆಟ್ ಸಂಘರ್ಷ ರಾಜ್ಯ ಕಾಂಗ್ರೆಸ್ನಲ್ಲಿ. ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಭಾವಿ ಸಚಿವರು ರಾಜೀನಾಮೆ ಬೆದರಿಕೆ ಹಾಕಿರೋದು. ಟಿಕೆಟ್ಗಾಗಿ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರುಗಳ ಮಧ್ಯೆ ಕದನ ನಡೀತಾ ಇದೆ. ಜಮೀರ್ ಅಹಮದ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಮಧ್ಯೆ ಟಿಕೆಟ್ ಕದನ ನಡೀತಾ ಇರೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ನಡೀತಾ ಇರೋ ಮೇಲಾಟ ಇದೆ. ಸಚಿವರ ನಡುವೆ ಕದನಕ್ಕೆ ಕಾರಣ ಆಗಿದೆ. ಜಮೀರ್ ಅಹಮದ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಇವರಿಬ್ಬರ ಮಧ್ಯೆ ಟಿಕೆಟ್ ಕದನ ನಡೀತಾ ಇದೆ. ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ತಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಬ್ಬರು ಪ್ರಭಾವಿ ಸಚಿವರುಗಳ ಮಧ್ಯೆ ಜಿದ್ದಾಜಿದ್ದಿ ನಡೀತಾ ಇದೆ. ಬೈ ಎಲೆಕ್ಷನ್ ಟಿಕೆಟ್ ಸಂಘರ್ಷ ಕಾಂಗ್ರೆಸ್ನಲ್ಲಿ. ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಫೋಟೋ ನೋಡ್ತಾ ಇದೆ. ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಒತ್ತಡ, ಮತ್ತೊಂದು ಕಡೆ ಜಮೀರ್ ಹೇಳ್ತಾ ಇರೋದು ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂತ. ಫೈನಲಿ ಟಿಕೆಟ್ ಯಾರ ಪಾಲಾಗತ್ತೆ ಅದಿನ್ನೂ ಗೊತ್ತಿಲ್ಲ. ಆದ್ರೆ ಈಗ ಟಿಕೆಟ್ ಫೈಟ್ ಅಂತೂ ನಡೀತಾ ಇದೆ. ಅದು ಕೂಡ ಇಬ್ಬರು ಪ್ರಭಾವಿ ಸಚಿವರುಗಳ ನಡುವೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಸ್ಥಾನ, ಆ ಕ್ಷೇತ್ರಕ್ಕಾಗಿ ಬೈ ಎಲೆಕ್ಷನ್ ನಡೆಯುತ್ತೆ. ಶಾಮನೂರು ಕುಟುಂಬದ ಸಮರ್ಥಿಗೆ ಅಂದ್ರೆ ಶಾಮನೂರು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನ ನಡೀತಾ ಇದೆ. ಮತ್ತೊಂದು ಕಡೆ ಇಷ್ಟು ವರ್ಷ ನಿರಂತರವಾಗಿ ಶಾಮನೂರು ಅವರನ್ನ ಬೆಂಬಲಿಸಿಕೊಂಡು ಬಂದಿದ್ದೀವಿ, ಈಗಲಾದ್ರೂ ನಮಗ್ ಟಿಕೆಟ್ ಸಿಗಲಿ ಅಂತ ಜಮೀರ್ ಹೇಳ್ತಾ ಇದ್ದಾರೆ. ತಮ್ಮ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ಸಿಗ್ಲಿ ಅಂತ. ಇದು ಈಗ ಆಗ್ತಾ ಇರುವಂತಹ ಜಿದ್ದಾಜಿದ್ದಿ. ಬೈ ಎಲೆಕ್ಷನ್ ಟಿಕೆಟ್ ಸಂಘರ್ಷ. ಫೈನಲಿ ಟಿಕೆಟ್ ಯಾರ ಪಾಲಾಗತ್ತೆ ನೋಡ್ಬೇಕು. ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರ ಇದು. ಹಿರಿಯ ನಾಯಕರಾಗಿದ್ರು, ಸಮುದಾಯದ ಪ್ರಭಾವಿ ನಾಯಕರಾಗಿದ್ರು. ಅವರ ನಿಧನದಿಂದ ತೆರವಾಗಿರುವಂತಹ ಈ ಕ್ಷೇತ್ರ, ಅವರ ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅಂತ ಒಂದ್ ಕಡೆ ಒತ್ತಡ, ಮತ್ತೊಂದು ಕಡೆ ಇಷ್ಟು ವರ್ಷ ಅವರನ್ನ ಸಪೋರ್ಟ್ ಮಾಡಿದೀವಿ, ಬೆಂಬಲಿಸಿದೀವಿ, ಗೆಲ್ಸಿದೀವಿ, ಈಗಲಾದ್ರೂ ನಮ್ಮ ಸಮುದಾಯಕ್ಕೆ ಸಿಗಲಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇರೋದು. ಶಾಮನೂರು ಅವರ ಮಗ ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.